ಕುಂಚಿಟಿಗ ಸಮಾಜದ ಕಾರ್ಯಕ್ರಮದಲ್ಲಿ ಜಟಾಪಟಿ ನಡೆದಿದೆ. ಪರಸ್ಪರ ಕೈ ಮಿಲಾಯಿಸಿಕೊಂಡಿದ್ದಾರೆ ಮುಖಂಡರು. ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ನ್ಯಾಮತಿಯಲ್ಲಿ ಘಟನೆ ನಡೆದಿದೆ. ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ನ್ಯಾಮತಿಯಲ್ಲಿ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಕೂಡ ನಡೆದಿದೆ. ಕುಂಚಿಟಿಗ ಸಮಾಜದ ಕಾರ್ಯಕ್ರಮದಲ್ಲಿ ಜಟಾಪಟಿ ನಡೆದಿದ್ದು, ಕಾಂತರಾಜ್ ಸಮಾಜದ ಮುಖಂಡರ ನಡುವೆ ಜಟಾಪಟಿ ನಡೆದಿದೆ. ಹಣ ಪಡೆದು ಜಮೀನು ಖರೀದಿ ಮಾಡಿಲ್ಲ ಅನ್ನುವ ಆರೋಪ ಕೂಡ ಕೇಳಿಬಂದಿದ್ದು, ಕಾಂತರಾಜ್ ಕುಂಚಿಟಿಗರ ಸಂಘದ ಅಧ್ಯಕ್ಷ ಕೂಡ ಹೌದು. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಒಂದು ವಿವಾದ ಕೂಡ ಇದ್ದಂತಹ ಹಿನ್ನೆಲೆಯಲ್ಲಿ 2014-15ರಲ್ಲಿ ಜಮೀನು ತೆಗೆದುಕೊಳ್ಳುವುದಕ್ಕೆ ಕಾಂತರಾಜ್ಗೆ ಹಣವನ್ನ ನೀಡಲಾಗುತ್ತೆ. ಕಾಂತರಾಜ್ಗೆ ಮಠದ ಭಕ್ತರು 40 ಲಕ್ಷ ರೂಪಾಯಿ ಹಣವನ್ನ ನೀಡಿರ್ತಾರೆ. ಹಣವನ್ನ ಪಡೆದು ಇಲ್ಲಿಯವರೆಗೂ ಕೂಡ ಕಾಂತರಾಜ್ ಜಮೀನನ್ನ ಖರೀದಿ ಮಾಡಿಲ್ವಂತೆ. ಈ ಕಾರಣಕ್ಕಾಗಿ ಇವತ್ತು ಭಕ್ತರು ಮತ್ತು ಕಾಂತರಾಜ್ ನಡುವೆ ಇವತ್ತು ಗಲಾಟೆ ನಡೆದಿದೆ. ಕಾರ್ಯಕ್ರಮದಲ್ಲಿ ಕಾಂತರಾಜ್ಗೆ ಮುಖಂಡರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕುಂಚಿಟಿಗ ಸಮಾಜದ ಶಾಂತವೀರ ಸ್ವಾಮೀಜಿಯ ಸಮ್ಮುಖದಲ್ಲಿ ಕ್ಲಾಸ್ ತೆಗೆದುಕೊಂಡಾಗಿದ್ದು, 1 ವಾರದೊಳಗೆ ನಾನು ಹಣವನ್ನ ವಾಪಸ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕಾಂತರಾಜ್ ನೀತಿ ಸಂಹಿತೆ ಜಾರಿ ಇದ್ರೂ ತಲ್ವಾರ್ ಪ್ರದರ್ಶನವನ್ನ ಮಾಡಲಾಗಿದ್ದು, ತಲ್ವಾರ್ ಹಿಡಿದು ಬಿಜೆಪಿ ನಾಯಕರು ಪೋಸ್ ಅನ್ನ ಕೊಟ್ಟಿದ್ದಾರೆ. ತಲ್ವಾರನ್ನ ಹಿಡಿದಿರುತ್ತಾರೆ ಪ್ರಹ್ಲಾದ್ ಜೋಶಿ, ಅರವಿಂದ ಬೆಲ್ಲದ್. ಈಗಾಗಲೇ ನೀತಿ ಸಂಹಿತೆ ಜಾರಿಯಲ್ಲಿದೆ. ಚುನಾವಣಾ ನೀತಿ ಸಂಹಿತೆ ಜಾರಿ ಇದ್ರೂ ಕೂಡ ತಲ್ವಾರನ್ನ ಹಿಡಿದು ಬಿಜೆಪಿ ನಾಯಕರು ಪೋಸ್ ಅನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಪ್ರಹ್ಲಾದ್ ಜೋಶಿ, ಮತ್ತೊಂದು ಕಡೆ ಅರವಿಂದ್ ಬೆಲ್ಲದ್ ಅವರು ಈ ರೀತಿಯಾಗಿ ಪೋಸ್ ಅನ್ನ ಕೊಟ್ಟಿದ್ದು ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದೆ. ಬಿಜೆಪಿ ಕಾರ್ಯಕರ್ತನಿಂದ ಈ ಒಂದು ಫೋಟೋವನ್ನ ಕೂಡ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಲಾಗಿದೆ. ನೀತಿ ಸಂಹಿತೆ ಜಾರಿ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಆಯುಧವನ್ನ ಪ್ರದರ್ಶನ ಮಾಡುವಂತಿಲ್ಲ. ಸಾರ್ವಜನಿಕವಾಗಿ ಚಿತ್ರ ಹಂಚಿಕೆ ಕೂಡ ಅಪರಾಧವಾಗಿರುತ್ತೆ. ಈ ಸಂದರ್ಭದಲ್ಲಿ ಈಗ ಬಿಜೆಪಿ ಕಾರ್ಯಕರ್ತನೊಬ್ಬ ಇಬ್ಬರು ಕೂಡ ಹಿಡಿದಿರುವಂತಹ ತಲ್ವಾರನ್ನ ಹಿಡಿದಿರುವಂತಹ ಫೋಟೋವನ್ನ ಸಾಮಾಜಿಕ ಜಾಲತಾಣಕ್ಕೆ ಅಪ್ಲೋಡ್ ಮಾಡಿದ್ದು ಈಗ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ.